ಶ್ರೀ ಅಯ್ಯಪ್ಪ ಭಕ್ತವೃಂದ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 25ರಂದು ಸಂಜೆ 4ಕ್ಕೆ ಹರಿವರಾಸನಂ ಶತಮಾನೋತ್ಸವ ಸಂಭ್ರಮ ಸಮಾರಂಭವನ್ನು ಹುಬ್ಬಳ್ಳಿ ನಗರದ ಶಿರೂರ್ ಪಾರ್ಕ್ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಉಪಾಧ್ಯಕ್ಷ ಡಾಕ್ಟರ್ CHVSCV ಪ್ರಸಾದ್ ಹೇಳಿದರು. ನಗರದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಿವರಾಸನಂ ಎಂದು ಕರೆಯಲ್ಪಡುವ ಹರಿಹರಾತ್ಮಜ ಅಷ್ಟಕಂ ಪ್ರಸಿದ್ಧಿ ಗೀತೆಯಾಗಿದೆ. ಈ ಗೀತೆಯನ್ನು ಡಾಕ್ಟರ್ ಕೆ ಜೇಸುದಾಸ್ ಹಾಡಿ ಜನಮನದೊಂದಿಗೆ ಜನಪ್ರಿಯಗೊಳಿಸಿದರು. ಈ ಮಾಹಿತಿಯನ್ನು ಪ್ರಪಂಚದಾದ್ಯಂತ ಹರಡುವುದು, ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವುದು ಅಯ್ಯಪ್ಪ ಭಕ್ತರಾದ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಈ ಕಾರ್ಯಕ್ರಮ ಆಯೋಜಿಸಿ, ಅದೇ ಪ್ರಕಾರ ಶಿರೂರ್ ಪಾರ್ಕ್ ಅಯ್ಯಪ್ಪ ಭಕ್ತವೃಂದ ಟ್ರಸ್ಟ್ ಧಾರವಾಡ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ ಎಂದು ತಿಳಿಸಿದರು. ಎಲ್ಲ ಕಡೆ ಈಗ 27ಕ್ಕೆ ಬಿಜಾಪುರ ಕೂಡ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತ ತಿಳಿದಕ್ಕೆ ನಾವು ಎಲ್ಲ ಮಾಲಾಧಾರಿಗಳು ಸ್ವಾಮಿಗಳು ಸೇರಿಕೊಂಡು ಪ್ರಯತ್ನದಿಂದ ಮಾಡ್ತೀವಿ. ಇದು ಬಹಳ ಶ್ರೇಷ್ಠವಾದ ಒಂದು ಇದು ಮೊದಲಾಗಿ ಕೇರಳದಲ್ಲಿ ಜನಕ್ಕೆ ಅಂಬಲಂತ ಇದು ಮಾಡಿದ ಒಂದು ಅದನ್ನು ಯೇಸುದಾಸ ಹಾಡಿ ಶಬರಿಮಲೆ ಅಯ್ಯಪ್ಪನ ಬೆಳಿಗ್ಗೆ ಎಬ್ಬಿಸುವುದು ಯೇಸುದಾಸ ಸುಪ್ರಭಾತದಲ್ಲಿ, ರಾತ್ರಿ ಮಲಗಿಸುವುದು ಹರಿವರಾಸನ. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಲಿದ್ದು, ಅತಿಥಿಗಳಾಗಿ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ಸಂತೋಷ್ ಲಾಡ್, ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕ್ನೂರು ಪಾಲ್ಗೊಳ್ಳುವರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಆನಂದ ಸಂಕೇಶ್ವರ್ ಅಧ್ಯಕ್ಷತೆ ವಹಿಸುವರು. ಅಂದು ಬೆಳಗ್ಗೆ 10ಕ್ಕೆ ಲಕ್ಷಾರ್ಚನೆ, ಮಧ್ಯಾಹ್ನ 1ಕ್ಕೆ ಅನ್ನದಾನ, ಸಂಜೆ 7ಕ್ಕೆ ಪುಡಿ ಪೂಜೆ ನೆರವೇರಿಸಲಾಗುವುದು ಎಂದು ಆನಂದ ಗುರುಸ್ವಾಮಿ ಅವರು ತಿಳಿಸಿದರು. ಆಗಲಾರದಕ್ಕೂ ಭಕ್ತರು ಇಲ್ಲಿ ಇಡೀ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಈ ಸುತ್ತಮುತ್ತಲೆಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಅಯ್ಯಪ್ಪನಿಗೆ ತುಪ್ಪಾಭಿಷೇಕ ಮಾಡ್ಕೊಂಡು ಹೋಗಿದ್ದವರಿದ್ದಾರೆ. ಯಾಕಂದ್ರೆ 40 ದಿನ ವ್ರತ ಮಾಡಿದ 41 ದಿನ ಶಬರಿಮಲೆಗೆ ಹೋಗುವುದು ನಮ್ದು ಪರಿಪಾಟಿ. ಆದರೆ ಕೋವಿಡ್ 2 ವರ್ಷ ಲಾಕ್ಡೌನ್ ಟೈಮ್ನಲ್ಲಿ ಅಲ್ಲಿ ಬರೀ ಒಂದು 5,000 ಮಂದಿಗೆ ಮಾತ್ರ ದಿನ ದರ್ಶನಕ್ಕೆ ಅವಕಾಶ ನೀಡಿದ್ರು ಕೇರಳ ಗವರ್ಮೆಂಟ್. ಅಂತ ಒಂದು ಪರಿಸ್ಥಿತಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಸಂಜೀವ್ ಸುಗತೆ, ಕಾಶಿನಾಥ್ ಹೊಸಪೇಟೆ, ಮಲ್ಲಿಕಾರ್ಜುನ್ ಅನಂತಪುರ, ವೆಂಕಟೇಶ್ ಹೊಸಮನಿ ಸೇರಿದಂತೆ ಇನ್ನಿತರರು ಇದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.